ಹಲೋ ಫ್ರೆಂಡ್ಸ್, ಇವತ್ತು ನಾವು ಯುವ ಸಂಭ್ರಮಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ. ಆದಿಚುಂಚನಗಿರಿ ಆಟೋ ನಿಲ್ದಾಣದ ಎದುರುಗಡೆಯಿಂದ ನಾವು ಹೋಗ್ತಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗಿಂದ ಅಲಂಕಾರ ಮಾಡಿದ್ದಾರೆ. ದಸರಾ ಪ್ರಯುಕ್ತ ತುಂಬಾ ಚೆನ್ನಾಗಿದೆ. ನೀವು ಬನ್ನಿ. ಹಾಗೆ ಬರುವಾಗ ಬೇಗ ಬನ್ನಿ. ಇಷ್ಟೊಂದು ಲೇಟಾಗಿ ಹೊರಟ್ರೆ ತುಂಬ ಕೂಡ ರಶ್ಶು. ನೋಡಿ ಎಷ್ಟು ರಶ್ ಇದೆ ಅಂತ ಅಂದರೆ, ಇವಾಗ ಹೋಗ್ತಿದ್ದೀವಿ ನಾವು. ನೀವೇ ನೋಡ್ಬೋದು ಎಷ್ಟೊಂದು ವೆಹಿಕಲ್ಸ್ ಅಂತ ಅಂದ್ಬಿಟ್ಟು. ಒಂದು 6:30 ಆಗಿತ್ತು ನಾವು ಹೋಗಬೇಕಾದ್ರೆ. ಹಾಗೆ ಗಂಗೋತ್ರಿಯ ಒಂದು ಕ್ಲಾಕ್ ನೋಡಿಕೊಂಡು ಹಾಗೆ ಮುಂದೆ ನಡ್ಕೊಂಡು ಹೋಗ್ತಿದ್ವಿ. ತುಂಬ ಜನ ಬರ್ತಿದ್ರು, ಪೊಲೀಸರು ಇದ್ದರು ನೋಡಿ. ಹಾಗೆ ಒಳಗೆ ಬಂದರೆ ಒಂದು 2,500 ಜನ ಅಷ್ಟು ತುಂಬಿ ಕೂತ್ಕೊಂಡಿದ್ದಾರೆ. ಕೂರ್ಲಿಕ್ಕೂ ಜಾಗ ಇಲ್ಲ, ನಿಲ್ಲಲಿಕ್ಕೂ ಜಾಗ ಇಲ್ಲ. ಹಾಗೆ ಅಲ್ಲಿ ಇಲ್ಲಿ ಅಂತ ಅಂದ್ಬಿಟ್ಟು ನೋಡಿ ಹೆಂಗೋ ಒಂದು ಜಾಗ ಹುಡ್ಕೊಂಡು ಕೂತ್ಕೊಂಡ್ರು. ತುಂಬಾ ರಶ್ಶು. ಅಲ್ಲಿ ಕೂರ್ಲಿಕ್ಕೂ ಬಿಡಲ್ಲ, ನಿಲ್ಲಲಿಕ್ಕೂ ಬಿಡಲ್ಲ. ಜನ ಹಾಡಿಗೆ ತಕ್ಕಂತೆ ತಾವು ಕುಣಿಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಸ್ಟೇಜ್ ಡ್ಯಾನ್ಸರ್ಗಿಂತ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ಸೇ ಜಾಸ್ತಿ ಇರ್ತಾರೆ. ಅಲ್ಲಿ ನಾವು ಕುತ್ಕೊಂಡಿದ್ದೀವಿ ಅಂತ ಅಂದರೆ ಮುಂದ್ಗಡೆ ಅವರು ಕುಣಿತಾ ಇರ್ತಾರೆ. ಸೊ ಹೀಗೆ ನಿಂತ್ಕೊಬಿಡ್ತಾರೆ ಕುಣಿಲಿಕ್ಕೆ. ನಮಗೆ ಕುತ್ಕೊಂಡವ್ರಿಗೆ ಕಾಣಿಸೋದೇ ಇಲ್ಲ. ಸೊ ಬೇಗ ಹೋಗಿ ಮುಂದೆ ಕುತ್ಕೊಳ್ಳೋದು ತುಂಬ ಒಳ್ಳೆಯದು. ಹಾಗೆ ಆ ಕಡೆ ಮತ್ತೊಂದು ಗೇಟ್ ಇದೆ. ಆ ಗೇಟು ಕ್ಲೋಸ್ ಮಾಡಿಬಿಟ್ಟಿದ್ರು. ಇವಾಗ ಇಲ್ಲಿ ನಿಲ್ಲಕ್ಕೂ ಜಾಗ ಇಲ್ಲ, ಕೂರಕ್ಕೂ ಜಾಗ ಇಲ್ಲ ಅಂತ ಇನ್ನೇನು ಹೊರಗಡೆ ಹೋಗೋಣ ಅಂದರೂ ಹೊರಗಡೆ ಹೋಗ್ಲಿಕ್ಕೂ ಪೊಲೀಸರು ಬಿಡ್ತಿದ್ದಿಲ್ಲ. ಯಾಕಂದರೆ ಅಷ್ಟು ರಶ್ ಇತ್ತು. ಹೊರಗಡೆ ಅವ್ರಿಗೆ ಒಳಗಡೆ ಬರ್ಲಿಕ್ಕೆ ಜಾಗ ಇದ್ದಿಲ್ಲ, ಒಳಗಡೆ ಅವ್ರಿಗೆ ಹೊರಗಡೆ ಹೋಗ್ಲಿಕ್ಕೆ ಜಾಗ ಇದ್ದಿಲ್ಲ. ಅಷ್ಟು ರಶ್ ಇತ್ತು. ಹಾಗೆ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ರು. ನೋಡಿ ಖುಷಿ ಆಯಿತು. ಇದರಲ್ಲಿ 500 ಕಾಲೇಜಿಂದ ಬಂದು ಡ್ಯಾನ್ಸ್ ಮಾಡ್ತಾರಂತೆ. ಸೊ ಅದರಲ್ಲಿ ಚೂಸ್ ಆಗಿ ಯಾವುದು ಚೆನ್ನಾಗಿರುತ್ತೆ ಆ ಡ್ಯಾನ್ಸ್ ಅವರು ದಸರಾ ಹಬ್ಬದ ಪ್ರಯುಕ್ತ ಅಲ್ಲಿ ಮತ್ತೊಂದು ಸಲ ಡ್ಯಾನ್ಸ್ ಮಾಡೋ ಒಂದು ಅವಕಾಶ ಅವರಿಗೆ ದೊರೆಯುತ್ತೆ ಅಂತ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇಷ್ಟೆಲ್ಲ ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾರೆ. ಇಲ್ಲಿ ಮೈಸೂರಿನವರು ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯದಿಂದ ಬಂದು ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ. ಆ ಒಂದು ಡ್ಯಾನ್ಸ್ನ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗೆಲ್ಲ ಜನರು ಎಂಜಾಯ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ನೀವು ಕೂಡ ಬೇಗ ಬಂದು ಎಂಜಾಯ್ ಮಾಡಿ ನೋಡಿ ಅಂತ ಹೇಳ್ತಿದ್ದೀನಿ. ಸೊ ಓಪನ್ ಥಿಯೇಟ್ರ್ ಆದ್ದರಿಂದ ತುಂಬ ಜನಕ್ಕೆ ನೋಡೋ ಅವಕಾಶ ಸಿಕ್ಕಿದೆ. ಇಲ್ಲ ಅಂದರೆ ತುಂಬಾ ಕಷ್ಟ ಆಗ್ತಿತ್ತು. ಸೊ ಕಾಸ್ಟ್ಯೂಮ್ಸ್ ಎಲ್ಲ ಹಾಕ್ಕೊಂಡು ನಮ್ಮ ಇಂಡಿಯನ್ ಆರ್ಮಿದು ಎಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ಯಾರೆ, ನೀವು ನೋಡ್ತಿರ್ಬೋದು. ಹಾಗೆ ನಮ್ಮ ಪವರ್ ಸ್ಟಾರ್ ಅಪ್ಪು ಅವರು ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಎಲ್ಲ ನೋಡಿಕೊಂಡು ಬರೋ ಹೊತ್ತಿಗೆ ಒಂದು 8-8:30 ಆಯಿತು. ನೋಡ್ಬೋದು ಅಪ್ಪು ಡ್ಯಾನ್ಸ್ ಬಂದಾಗ ಫುಲ್ ಜನರೆಲ್ಲ ಟಾರ್ಚ್ ಬಿಟ್ಬಿಟ್ಟು ಈ ರೀತಿ ಫುಲ್ಲು ಪವರ್ ಅಂತ ಅಂದ್ಬಿಟ್ಟು ಈ ರೀತಿ ಒಂದು ಹೆಮ್ಮೆಯ ಸೆಲ್ಯೂಟ್ನ ಮಾಡಿದ್ದಾರೆ ಎಲ್ಲರೂ. ತುಂಬ ಚೆನ್ನಾಗಿತ್ತು. ನೀವು ಬನ್ನಿ. ಹೀಗೆ ಡೈಲಿ ದಸರಾ ತನಕ ನಡೀತಾ ಇರುತ್ತೆ ಯುವ ಸಂಭ್ರಮ. ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಿದ್ದೀನಿ. ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ಭೇಟಿ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.